ವೆಲ್ಕಮ್ ಟು ಪಿಕಿ ಕೆಮಿಸ್ಟ್ರಿ. ಏನೊಂದು 56,000 ಹುದ್ದೆಗಳಿಗೇನು ಭರ್ತಿ ಮಾಡ್ತೀವಿ ಅಂತ ಸರ್ಕಾರ ಹೇಳಿತ್ತು. ಬಟ್ ಇದುವರೆಗೆ ಪಿ ಸಿ ನೋಟಿಫಿಕೇಶನ್ ಒಂದೇ ಆಗ್ಯದ. ಸೊ ಉಳಿದದ ನೋಟಿಫಿಕೇಶನ್ಸ್ ಯಾವಾಗ ಆಗ್ತಾವ, ಬಹಳಷ್ಟು ಆಸ್ಪಿರೆಂಟ್ಸ್ ಎಲ್ಲ ಕಾಯತ್ತಾರ ಯಾವಾಗ ನೋಟಿಫಿಕೇಶನ್ ಆಗ್ಬೋದು ಅಂತ ಹೇಳಿ. ಸೊ ಈ ಒಳಗಡೆ ಯಾವ್ದಾವ್ದು ನೋಟಿಫಿಕೇಶನ್ಸ್ ಆಗ್ಬೋದು ಈಗ ಈ ತಿಂಗಳ ಅಥವಾ ಯಾವಾಗ ಆಗ್ಬೋದು, ಕಂಡೀಷನ್ ಏನದ ನೋಟಿಫಿಕೇಶನ್ಸ್ ಅಂತ ಹೇಳಿ ತಿಳ್ಕೊಳ್ಳೋಣ. ಸೊ ಫಸ್ಟ್ ಇನ್ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಅಸಿಸ್ಟೆಂಟ್ ಪ್ರೊಫೆಸರ್ 2,000 ಹುದ್ದೆಗಳಿಗೆ ಏನು ನೋಟಿಫಿಕೇಶನ್ ಆಗ್ಬೇಕಂತ ನೋಡಿದ್ವಿ. ಅದು ಎಫ್ ಡಿ ಇಂದ ಅಪ್ರೂವಲ್ ಸಿಕ್ಕಿದೆ. ಬಟ್ C&R ರೂಲ್ಸ್ ಕರೆಕ್ಷನ್ ಇರೋದ್ರಿಂದ ಅದು ಸ್ವಲ್ಪ ಡಿಲೇ ಆಗತ್ತದ. ಬಟ್ ಆಲ್ಮೋಸ್ಟ್ ಈ ಒಂದು 15 ಡೇಸ್ ಅಲ್ಲಿ C&R ರೂಲ್ಸ್ ಕರೆಕ್ಷನ್ ಮುಗಿದು C&R ರೂಲ್ಸ್ ಸಬ್ಮಿಟ್ ಆಯ್ತಂದ್ರೆ ಜುಲೈ ಆರ್ ಆಗಸ್ಟ್ ಅಲ್ಲಿ ಬೈ KEA ಇದು ನೋಟಿಫಿಕೇಶನ್ ಬರ್ಬೋದು. ಜನ ಆಸ್ಪಿರೆಂಟ್ಸ್ ಇದಕ್ಕೆ ಕಾಯತ್ತಾರ. ಸೊ ಜುಲೈ ಆರ್ ಆಗಸ್ಟ್ ಅಲ್ಲಿ ನೀವು ಈ ನೋಟಿಫಿಕೇಶನ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಅದೇ ರೀತಿ 152 ಪೋಸ್ಟ್ಗಳಿಗೆ ಏನು ಒಂದು ಎನ್ವಿರಾನ್ಮೆಂಟ್ ಆಫೀಸರ್ FD ಅಂಡ್ SDA ಅದಾವಲ್ಲ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಬೋರ್ಡ್ ಅಲ್ಲಿ, ಅದು ಮೋಸ್ಟ್ ಪ್ರಾಬಬ್ಲಿ ಜುಲೈಯಲ್ಲಿ ಇದು ನೋಟಿಫಿಕೇಶನ್ ಬರ್ಬೋದು. ಸೊ ಯಾರೆಲ್ಲ ಇದಕ್ಕಾಗಿ ವೇಟ್ ಮಾಡತ್ತಿರಲಿಲ್ಲ ಅವರು ಜುಲೈಯಲ್ಲಿ ಈ ನೋಟಿಫಿಕೇಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಚೈಲ್ಡ್ ಡೆವಲಪ್ಮೆಂಟ್ ಏನದಲ್ಲ, ಇದರಲ್ಲಿ ಸೂಪರ್ವೈಸರ್ ಪೋಸ್ಟ್ ಅದ. ಇದು ವುಮೆನ್ಗೆ ಅಷ್ಟೇ ಒಂದು ಆಲ್ಮೋಸ್ಟ್ 500 ಪೋಸ್ಟ್ ಅದ. ಇದು FD ಗೆ ಕಳ್ಸ್ಯಾರ. FD ಇಂದ ಅಪ್ರೂವಲ್ ಸಿಕ್ಕ ಮೇಲೆ ಇದು ಜುಲೈ ಅಥವಾ ಆಗಸ್ಟ್ ಅಲ್ಲಿ ಇದು ನೋಟಿಫಿಕೇಶನ್ ಆಗ್ಬೋದು. ಅದೇ ರೀತಿ ಸೇಮ್ ಡಿಪಾರ್ಟ್ಮೆಂಟ್ ಅಲ್ಲಿ CDPO ಮತ್ತು ACDPO ಅದಾವ. ಇವೊಂದು 55 ಪೋಸ್ಟ್ ಅದಾವ ಟೋಟಲ್. ಇದು FD ಗೆ ಅಪ್ರೂವಲ್ ಕಳ್ಸ್ಯಾರ. FD ಅಪ್ರೂವಲ್ ಸಿಕ್ಕ ಮೇಲೆ ಇದು ಜುಲೈ ಆರ್ ಆಗಸ್ಟ್ ಅಲ್ಲಿ ಇದು ನೋಟಿಫಿಕೇಶನ್ ಆಗ್ಬೋದು. ಅದೇ ರೀತಿ PU ಅಲ್ಲಿ 814 ಪೋಸ್ಟ್ಗಳಿಗೆ ಏನು ಒಂದು ಆಲ್ರೆಡಿ FD ಅಪ್ರೂವಲ್ ಸಿಕ್ಕಿತ್ತಲ್ಲ, ಆಕ್ಚುಲಿ 1500 ವೇಕೆನ್ಸಿ ಮಾಡದೇ ಇದ್ರು ಸಹಿತ 814 ಅಂತೂ FD ಅಪ್ರೂವಲ್ ಸಿಕ್ಕಿರೋದ್ರಿಂದ ಅದಂತೂ ಬೇಗ ಮಾಡ್ತಾರ. C&R ರೂಲ್ಸ್ ರೆಡಿ ಆಗ್ಬೇಕು ಇದಕ್ಕೆ. ಸೊ ಇದು ಜುಲೈ ಆರ್ ಆಗಸ್ಟ್ ಅಲ್ಲಿ ಇದು ನೋಟಿಫಿಕೇಶನ್ ಆಗ್ಬೋದು. ಅದೇ ರೀತಿ GPSTR, PSTR, HSTR ಇದು ಎಲ್ಲ ರೆಡಿ ಅದ. ಸೊ ಆಲ್ಮೋಸ್ಟ್ 15,000 ಪೋಸ್ಟ್ಗಳಿಗೆ ಇದು ಜೂನ್ ಆರ್ ಜುಲೈ ಅಲ್ಲಿನ ಇದೇ ಫಸ್ಟ್ ಆಗ್ಬೋದು, ಇದೇ ಫಸ್ಟ್ ನೋಟಿಫಿಕೇಶನ್ ಆಗ್ಬೋದು. C&R ರೂಲ್ಸ್ ಪ್ರಾಬ್ಲಮ್, ಬಟ್ ವಿದಿನ್ ವೀಕ್ ಇದು ಕ್ಲಿಯರ್ ಆಗಿ ಜೂನ್ ಆರ್ ಜುಲೈ ಅಲ್ಲಿ ನೋಟಿಫಿಕೇಶನ್ ಆಗ್ಬೋದು. ಲ್ಯಾಂಡ್ ಸರ್ವೇಯರ್ ಇದು 300 ವೇಕೆನ್ಸಿಗಿದೆ. C&R ರೂಲ್ಸ್ ಆಗಬೇಕು, ಇದು ಜುಲೈಯಲ್ಲಿ ನೋಟಿಫಿಕೇಶನ್ ಆಗ್ಬೋದು. ಅದೇ ರೀತಿ ವಿಲೇಜ್ ಅಕೌಂಟೆಂಟ್ ಇದು ಆಲ್ಮೋಸ್ಟ್ 500 ವೇಕೆನ್ಸಿ ಇದಾವೆ. ಇದು ಜುಲೈಯಲ್ಲಿ ನೋಟಿಫಿಕೇಶನ್ ಆಗ್ಬೋದು. ಅದೇ ರೀತಿ ಕರ್ನಾಟಕ ಸ್ಟೇಟ್ ಫೈರ್ ಅಂಡ್ ಎಮರ್ಜೆನ್ಸಿ ಸರ್ವಿಸಸ್ ಆಲ್ಮೋಸ್ಟ್ 1800 ವೇಕೆನ್ಸಿ ಇದಾವೆ. ಇದು ಜುಲೈ ಆರ್ ಆಗಸ್ಟ್ ಅಲ್ಲಿ ನೋಟಿಫಿಕೇಶನ್ ಆಗ್ಬೋದು. ಇದಲ್ಲದೆ FDA SDA ಅಂತ ಬಹಳಷ್ಟು ವೇಕೆನ್ಸೀಸ್ ಇದಾವೆ. ಇವೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು 1 by 1 ನೋಟಿಫಿಕೇಶನ್ ಬರ್ಬೋದು ಆಲ್ಮೋಸ್ಟ್. ಬಟ್ ಈ ಮಂತ್ ಇಂದ ಸ್ಟಾರ್ಟ್ ಆದ್ರೂ ಸಹಿತ, ಜೂನ್ ಎಂಡಿಂದ ಸ್ಟಾರ್ಟ್ ಆದ್ರೂ ಸಹಿತ ಆಗಸ್ಟ್ ತನಕ ಆಲ್ಮೋಸ್ಟ್ ನೋಟಿಫಿಕೇಶನ್ಸ್ ಆಗ್ಬೋದು. ಬಟ್ KEA ಇಂದ ನೋಟಿಫಿಕೇಶನ್ ಆದರೆ ಅದು ಬೇಗ ಎಕ್ಸಾಮ್ ಕಂಡಕ್ಟ್ ಮಾಡಿ ಬೇಗ ರಿಸಲ್ಟ್ ಬಿಟ್ಟು ಬೇಗ ಆರ್ಡರ್ ಕೊಡುವಂಥ ಚಾನ್ಸಸ್ ಭಾಳ ಅದ. ಯಾಕಂದ್ರೆ KEA ಕಂಡಕ್ಟ್ ಮಾಡೋದ್ರಿಂದ ಅದು ಬೇಗ ಪ್ರೊಸೆಸ್ ಮುಗಿಸ್ತದ. ಬಹಳಷ್ಟು ನೋಟಿಫಿಕೇಶನ್ ಬರ್ಬೋದು. ಯಾರ್ಯಾರು ಓದಾತಿರಲ್ಲ, ಯಾರ್ಯಾರು ಆಸ್ಪಿರೆಂಟ್ಸ್ ಇದಕ್ಕಾಗಿ ವೇಟ್ ಮಾಡತ್ತಿರಲ್ಲ, ಆಲ್ಮೋಸ್ಟ್ 3 months ಅಲ್ಲಿ ಇದು ನೋಟಿಫಿಕೇಶನ್ ಬರ್ಬೋದು. ಸೊ ನೀವು ಇದೆಲ್ಲ ಮಾಹಿತಿಯನ್ನು ಅಕ್ಸಾದಿಂದ ಪಡೆದು, ಅಕ್ಸಾದ ಕಾಂತಕುಮಾರ್ ಸರ್ ಮತ್ತು ಅವ್ರ ಜೊತೆ ಇರೋರು ಏನು ಮಾಡಿದಾರೆ, ಅದೇ ರೀತಿ ಬೇರೆ ಸಂಘಟನೆಯವರು ಭಾಳ ಪ್ರೆಷರ್ ಹಾಕತ್ತಾರ ಗೌರ್ಮೆಂಟ್ ಮೇಲೆ ಹಾಗೂ KPSC KEA ಮೇಲೆ ಬೇಗ ರಿಕ್ರೂಟ್ ಮಾಡ್ರಿ ಅಂತ. ಕಾಂತಕುಮಾರ್ ಸರ್ ಅಂತೂ ಪ್ರತಿ ಡಿಪಾರ್ಟ್ಮೆಂಟ್ಗೆ ಹೋಗಿ ಅವರು ಪ್ರೆಷರ್ ಹಾಕಿ ಏನಾಗತ್ತದ ಫಾಲೋ ಅಪ್ ಮಾಡತ್ತಾರ. ಅದರಿಂದ ಏನಾಗತ್ತದ ಬೇಗ ಸ್ವಲ್ಪ ಪ್ರೊಸೆಸ್ ಫಾಸ್ಟ್ ಆಗತ್ತದ ಅಂತ ಹೇಳ್ತಾ ಅವ್ರು ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಇನ್ನೂ ಸ್ವಲ್ಪ ಬೇಗ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಸ್ಟಾರ್ಟ್ ಆಗ್ಬೋದು, ಇನ್ನೂ ನೋಟಿಫಿಕೇಶನ್ ಬೇಗ ಆಗ್ಬೋದು. ಓಕೆ, ಥ್ಯಾಂಕ್ ಯು.